ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿಯಾಗಿ ಹಾಟ್ ಆ್ಯಂಡ್ ಸ್ವೀಟ್ ಅವಲಕ್ಕಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ದವು, ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಈಸಿಯಾಗಿ ಟೇಸ್ಟಿಯಾಗಿ ಗ್ಯಾಸ್ ಇಲ್ದನ ಹಾಟ್ ಆ್ಯಂಡ್ ಸ್ವೀಟ್ ಅವಲಕ್ಕಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣಂತ. ಸೊ ಒಂದು ಮಿಕ್ಸಿಂಗ್ ಬೌಲಿಗೆ ಫಸ್ಟ್ ನಾನು ಸಣ್ಣದಾಗಿ ಹೆಚ್ಚಿದಂಥ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಆಮೇಲೆ ಸಣ್ಣದಾಗಿ ಹೆಚ್ಚಿದಂಥ ಒಂದು ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಆಮೇಲೆ ಒಂದು 2ರಿಂದ 3 ಚಮಚದಷ್ಟು ನಾನು ಇಲ್ಲೇ ಇದಕ್ಕೆ ಬೆಲ್ಲನ ಹಾಕ್ಕೋತೀನಿ. ಬೆಲ್ಲ ಪೌಡರ್ ಆಗಿತ್ತು ಅಂತಂದರೆ ಈಸಿಯಾಗಿ ಮಿಕ್ಸ್ ಆಗಿಬಿಡ್ತೈತಿ ನೋಡಿರಿ. ನೆಕ್ಸ್ಟ್ ಇದನ್ನು ಮೂರೂ ಕೂಡ ನಾವು ಚಲೋತ್ನಿಂಗೆ ಮಿಕ್ಸ್ ಆಗಿ ಬೆಲ್ಲ ರಸ ಬಿಡಬೇಕು. ಅಲ್ಲಿ ಮಟನೂ ಇದನ್ನು ಕೈಲೇ ಈ ಥರ ಸ್ಮ್ಯಾಶ್ ಮಾಡೋಣಂತ. ಈಸಿ ಆಗ್ತೈತಿ, ಟೇಸ್ಟಿ ಅಂದರೆ ಟೇಸ್ಟಿಯಾಗಿರ್ತೈತಿ. ಒಂಥರ ಬ್ಯಾಚುಲರ್ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡಿರಿ. ಆಫೀಸಿಂದ ಅದು ಬಂದ ತಕ್ಷಣ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ತಂಪೈತಿ, ಹಸು ಆಗ್ತಿರ್ತೈತಿ, ಆಫೀಸಿಂದ ಸ್ಕೂಲಿಂದ ಬಂದಾಗ ಫಟಾಫಟ್ ಅಂಥೇಳಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಸೊ ನೋಡ್ರಿ, ಇಲ್ಲೇ ಬೆಲ್ಲದ ನೀರು ಯಾವ ಥರ ಬಿಟ್ಕೊಂಡೈತಿ ಅಂತ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಅವಲಕ್ಕಿನ ಹಾಕೊಳ್ಳೋಣಂತ. ಇದೇನು ಬೆಲ್ಲದ ಪಾಕ ರೆಡಿ ಮಾಡ್ಕೊಂಡೇನಲ್ಲ, ಇಷ್ಟಕ್ಕೆ ನಾನು 2 ಬೌಲ್ನಷ್ಟು ಪೇಪರ್ ಅವಲಕ್ಕಿ ಹಾಕ್ಕೊಂಡೀನಿ. ನೀವು ಪೇಪರ್ ಅವಲಕ್ಕಿನ ಯೂಸ್ ಮಾಡಿರಿ. ನೆಕ್ಸ್ಟ್ ಒಂದು ಸ್ವಲ್ಪ ಟೇಸ್ಟಿಗೆ ನಾನು ಉಪ್ಪನ್ನು ಸೇರಿಸ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಬಟ್ಲದಷ್ಟು ನಾನು ಹಸಿ ಕೊಬ್ಬರಿನ ತೊಗೊಂಡೀನಿ. ಕೊಬ್ಬರಿ ತುರಿನ ಹಾಕ್ಕೊಂಡೀನಿ. 2 ಬಟ್ಲ ಅವಲಕ್ಕಿಗೆ ಅರ್ಧ ಬಟ್ಲದಷ್ಟು ನಾನು ಕೊಬ್ಬರಿ ತುರಿ ಹಾಕ್ಕೊಂಡು ಚಲೋತ್ನಂಗೆ ಬೆಲ್ಲ ಮತ್ತು ಉಳ್ಳಾಗಡ್ಡಿ ಮಿಕ್ಸ್ಚರ್ ಏನೈತಲ್ಲ ಚಲೋತ್ನಂಗೆ ಅವಲಕ್ಕಿಗೆ ಎಲ್ಲ ಕಡೆಗೂ ಕೋಟ್ ಆಗುವಂಗೆ ಚಲೋ ಕಲಿಸ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಮ್ಯಾಲೆ ಕಾರ್ದಾನಿ ಅದು ಹಾಕ್ಕೊಂಡು ಟೇಸ್ಟ್ ಮಾಡಿದ್ವಿ ಅಂದ್ರೆ ಹಾಟ್ ಆ್ಯಂಡ್ ಸ್ವೀಟ್ ಅವಲಕ್ಕಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಇರ್ತೈತಿ ನೋಡಿರಿ. ಈಸಿಯಾಗಿ ಕ್ವಿಕ್ಕಾಗಿ ಗೆಸ್ಟ್ ಬಂದಾಗನ್ರಿ ಅಥವಾ ಹೊರಗಡೆಯಿಂದ ಬಂದಾಗ ಹಸುವಾದಾಗ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಸೊ ನಾನು ಮಾಡಿದಂಥ ಹಾಟ್ ಆ್ಯಂಡ್ ಸ್ವೀಟ್ ಅವಲಕ್ಕಿ ರೆಡಿ ಆಗ್ಯಾವು. ನೀವು ಮನೆ ಒಳಗೆ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಾಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.